ನಮ್ಮೆಲ್ಲರ ಗ್ರೂಪ್ನಾಗ ಇಂಥೊಬ್ಬ ಫ್ರೆಂಡ್ ಇದ್ದೇ ಇರ್ತಾನೆ. ಅವ್ನ ಏಜ್ 20-25 ಇದ್ರು ಭೀ ಅವ್ನಿಗೆ ದಾಡಿ ಮೀಸಿನೇ ಬಂದಿರಲ್ಲ. ನಿಂಬೆಲ್ಲಿ ಭೀ ಇಂಥ ದಾಡಿ ಮೀಸಿ ಬರಲ್ಲ, ಚಕ್ಕ ಇದ್ರೆ ಟ್ಯಾಗ್ ಮಾಡ್ರು ಅವನಿಗೆ ಈ ರೀಲ್. ನೋಡು ದೋಸ್ತ್, ಲೈಫ್ನಾಗ ಏನೇಕಾಗಲ್ಲ, ನೀವು ಒಟ್ಟ ಟೆನ್ಷನ್ ತೊಗೊಳಕ್ ಹೋಗ್ಬೇಡ. ನೀವು ಮಸ್ತ್ ಸರಿ ರೀಲ್ಸ್ ನೋಡು, ರೀಲ್ ಶೇರ್ ಮಾಡು, ಅಷ್ಟೇ ಅದ ಜಿಂದಗಿದಾಗ ಮತ್ತೇನಾರ ಅದಂದಿರಿ ಏನಿಲ್ಲ. ರೀಲ್ಸ್ ನೋಡೋದು, ರೀಲ್ಸ್ ಶೇರ್ ಮಾಡೋದೇ ಅದ. ಎಂಜಾಯ್ ಮಾಡು ದೋಸ್ತ್ ನೀ. ನನ್ನ ದೋಸ್ತನ ಒಬ್ಬ, ಅವನ ಹೆಸರು ಹೇಳಲ್ಲ. ಅವ್ನ ಬರ್ಡೇ ಪಾರ್ಟಿ ಇನ್ನೂ ತನಕ ಕೊಟ್ಟಿಲ್ಲ ಅವ. ಈಗಾರ ಕೊಡ್ರು ಭೋಸಡಿಕೆ ಬರ್ಡೇ ಪಾರ್ಟಿ. ಗೈಸ್, ನಿಮಗೆ ಗೊತ್ತು, ನಮ್ಮ ಹಳ್ಳಿ ಊರಾಗ CC ಕ್ಯಾಮ್ರಾ ಹಾಕಿರಲ್ಲ. ಯಾಕಂದ್ರೆ ಇಲ್ಲಿ ನಮ್ಮ ಆಜು ಬಾಜು ಮನಿದಾಗ ಆಂಟಿದಾರ ಇರ್ತಾರಲ್ಲ, ಅವರೇ ನಮ್ಗೆ CC ಕ್ಯಾಮ್ರಾ. ಅವ್ರಿಗೆಲ್ಲ ಗೊತ್ತಿರ್ತದ ಯಾವ ಎಲ್ಲಿಗೆ ನಡ್ದಾನ, ಯಾವ ಎಲ್ಲಿಂದ ಹೊಂಟಾನ, ಯಾರ ಚಕ್ಕರ್ ಯಾವ ಜೊತೆ ನಡ್ದದ, ಎಲ್ಲ ಇನ್ಫಾರ್ಮೇಶನ್ ಇರ್ತದ ಅವ್ರ ಬೇಕು. ಅದೇ CC ಕ್ಯಾಮ್ರಾಕ ಅಷ್ಟು ಇನ್ಫಾರ್ಮೇಶನ್ ಇರಲ್ಲ, ಅದು ಜಸ್ಟ್ ರೆಕಾರ್ಡ್ ಮಾಡ್ತದ ಅಷ್ಟೇ. ಇನ್ಸ್ಟಾಗ್ರಾಮ್ನಾಗ ರೀಲ್ ಕಳ್ಸೋದಕ್ಕೆ ಅಷ್ಟೇ ಫ್ರೆಂಡ್ಶಿಪ್ ಅಂಬಲ್ ದೋಸ್ತ್. ಅವಾಗವಾಗ ಫೋನ್ ಪೇದಾಗ ಬೇ ರೊಕ್ಕ ಕಳಿಸ್ಬೇಕು. ಭೋಸಡಿಕೆ ಬರ್ಡೇ ಪಾರ್ಟಿ ಕುಡ್ಲಕ್ ಕೈಲಾಗಲ್ದೆ ಮತ್ತೆ ಅದಕ್ಕೆ ಹುಟ್ಟಿದ್ ಬಟನಿ. ನೀವೊಬ್ಬ ಹುಟ್ಟಲ್ದ್ರೆ ನಡೀತಿಲ್ಲ. ಏನ್ ಕೆಲ್ಸ ಅದ ಅಂತೇಳಿ ಹುಟ್ಟಿದ್ನಿ. ಬರೀ ಗವರ್ನಮೆಂಟ್ ಕೂಡ ರಾಶನ್ ಅಕ್ಕಿ ತಿಲ್ಲಕ್ ಹುಟ್ಟಿರ್ಬೇಕಲ್ಲ ನೀ. ಗೊತ್ತಾಯ್ತು ನನಗೆ. ನೀ ನನಗ 1 ರೀಲ್ ಕಳಿಸ್ದೆ ಅಂದ್ರ ನಾನು ನಿನಗೆ 5 ರೀಲ್ ಕಳಿಸ್ತಾ. ನೀ ನನಗೆ 5 ರೀಲ್ ಕಳಿಸ್ದೆ ಅಂದ್ರೆ ನಾನು ನಿನಗೆ 10 ರೀಲ್ ಕಳಿಸ್ತಾ. ಯಾಕಂದ್ರೆ ನಾ ಬಿ ನಿನ್ನಂಗೆ ಫಾಲ್ತುನೇ ಇದ್ದೆ. ನನಗೇನು ಗವರ್ನಮೆಂಟ್ ಜಾಬ್ ಇಲ್ಲ. ನಿನಗೆ ಡೈಲಿ ರೀಲ್ ಕಳ್ಸಿನೇ ಬರ್ಬಾದ್ ಮಾಡಾಕ್ತ. ನಂದೊಬ್ಬ ದೋಸ್ತನ, ಅವ ಈಗ ಬೆಂಗ್ಳೂರ್ಗೆ ಹೋಗ್ಯಾನ ಅಲ್ಲಿ ಜಾಬ್ ಮಾಡಕ್ಕೆ. ನಾವು ನೀ ಯಾವಾಗ ಭೀ ಮಾತಾಡ್ಬೇಕಂತೇಳಿ ಕಾಲ್ ಮಾಡ್ತಾನೆ ನೋಡ್ರಿ. ಅವ್ನು ನನಗೆ ಯಾವಾಗ ಭೀ ಒಂದೇ ಮಾತು ಹೇಳ್ತಾನೆ, ಬಟ್ ಇಲ್ಲಿ ಫುಲ್ ಟ್ರಾಫಿಕ್ ಅದ, ಇಲ್ಲಿ ಟ್ರಾಫಿಕ್ದಾಗ ಸಿಕ್ಬಿದ್ದಿದ್ದಾನ, ನಿನಗೆ ಆಮೇಲೆ ಮಾಡ್ತಾ ಅಂತಾನೆ. ದೋಸ್ತ್, ಇವತ್ತ ನಾನು ನಿನಗೊಂದು ಮಾತು ಹೇಳ್ತಾ ಕೇಳು. ನೀ ಅಲ್ಲಿ ಯಾವ್ದು ಭೀ ಕಂಪನಿದಾಗ ಜಾಬ್ ಮಾಡ್ತ ನೋಡಿ ಬೆಂಗ್ಳೂರ್ದಾಗ, ಅದು ಜಾಬ್ ಬಿಟ್ಕೊಟ್ಟು ಆ ಟ್ರಾಫಿಕ್ನಾಗಲ್ಲ ಹುಗ್ಗ ಮಾರ್ಕೋತ ಓಡಾಡಿ ನೀ ಭೋಸಡಿಕೆ.